ಹಲೋ ಹಾಯ್ ಗುಡ್ ಮಾರ್ನಿಂಗ್ ಆರ್ ಗುಡ್ ಈವ್ನಿಂಗ್ ಆರ್ ಗುಡ್ ನೈಟ್. ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ಇವತ್ತಿನ ದಿವಸ ಚೆನ್ನಾಗಿರುತ್ತೆ ಅಥವಾ ಇವತ್ತಿನ ದಿವಸ ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ದಿವಸ ನಾನು ಶುರು ಮಾಡೋಣ. ಕಲ್ಕಿ ನಿಮ್ಮ ಯಾತ್ರಿ ಆಯ್ತಕ್ಕ. ಇನ್ನೇನ್ ತಪ್ಪಾಕಿ. ಓ ಓ ಓ ಓ ಇಟ್ಸ್ ಅ ಫಕಿಂಗ್ ಸ್ಟೋನ್ಸ್. ಐ ನ್ಯೂ ಇಟ್. ಎಲ್ಲರೂ ಹೇಗಿದ್ದೀರಾ? ಕ್ಯಾಮ್ರಾ ಆಂಗಲ್ ಸರಿ ಆಯ್ತಾ ಮಚ್ಚೆ? ಗೊತ್ತಾಗ್ತಾ ಇಲ್ವಲ್ಲ. ನೋಡೋಣ ಇದು ಟ್ರೈ ಮಾಡೋಣ. ಏನಾದ್ರು ಅಷ್ಟೊಂದು ಫ್ರೆಂಡ್ಸ್. Holy crap. ಓ ಶುರು ಆಯ್ತು ಗುರು. ನನ್ನ ಮಕ್ಳು ಆಚೆ ಬರ್ಬಿಟ್ರು. 6:50 ಆಗೋಯ್ತು ಗುರು. ಅದಕ್ಕೆ ಫುಲ್ಲು ಬೇಜಾನ್ ಕಮ್ಮಿ ಆಗ್ಬಿಟ್ಟೈತ್ ಬೇಬಿದು. ಮುಂಚೆ ನನ್ ಕೈಯಲ್ಲಿ ತಡಿಯಕ್ ಆಯ್ತಾ ಇರಲಿಲ್ಲ. ಅಷ್ಟೊಂದು ಹೇಳಿದ್ರೆ ಹೋಗ್ಬಿಡತ್ ರಮ್ ಅಂತ. ಥೋ, ಒಂದ್ ನಿಮಿಷ. ಕಣ್ಣಲ್ಲೇನೋ ಓರಂಗಾಯ್ತು. ಆಟೋದವ್ರಿಗೂ ಪಾಪ ನಾನು ಹೇಳೋಣ ಅಂತ ಅನ್ಕೊಂಡೆ. ನಿಮ್ ಯಾರಿಗೂ ಗೊತ್ತಿಲ್ಲ ಅಂದ್ರೆ ನಮ್ಮ ಮನೆ ನನ್ನ ಚಾನಲ್ಲು ನನ್ನ ಹೆಸರು ಗೊತ್ತಿಲ್ಲ ಅಂದ್ರೆ ನನ್ನ ಚಾನಲ್ ಬಗ್ಗೆ. ನಾನು ಫಸ್ಟು ನಮ್ಮ ಬಾಡಿಗೆ ಮನೇಲಿ ಇರೋದು ನಾನು. ಸೊ ನಾನು ಫಸ್ಟು ಇದರಿಂದ ನಮ್ಮ ಹಳೆ ಮನೆಯಿಂದ ವಿಡಿಯೋ ಹಾಕ್ತಿದ್ದೆ. ಆ, ಅದಾದ್ಮೇಲೆ ನಾನು ಸ್ವಲ್ಪ ಶಿಫ್ಟಿಂಗಿಗೆ ಈ ಮನೆಗೆ ಶಿಫ್ಟ್ ಆದ್ವಿ ಈಗಿರೋದು. ಸೊ ನಾ ಹಳೆ ಮನೆ ಇದ್ದಿದ್ದು ನಮ್ಮ ಮನೆ ಇದೆ ಹನುಮಂತ ನಗರದಲ್ಲಿ. ಈಗ ನಾನು ಇರೋದು ಕೋರಮಂಗ್ಲದಲ್ಲಿ. ಸೊ ಇದು ಕೋರಮಂಗ್ಲ ಈಗ ನೋಡ್ತಿರಲ್ಲ, ಇದು ವಾಟರ್ ಟ್ಯಾಂಕು. ಸೊ ಇಲ್ಲಿ ನಮ್ಮ ಇವರು ಯಾರು ಏನಪ್ಪಾ, ಇಲ್ಲಿಂದ ನಾನು ವಿಡಿಯೋ ಹಾಕೋದು. ಈಗ ಹೊಸದಾಗಿ ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇಲ್ಲಿಂದ ವಿಡಿಯೋ. ಮುಂಚೆ ನಾನು ಅಲ್ಲಿಂದ ವಿಡಿಯೋ ಹಾಕ್ತಿದ್ದೆ. ನಾನು ಅಲ್ಲಿಂದ ವಿಡಿಯೋ ಹಾಕ್ತಾ ಇದ್ನಲ್ಲ, ರೀಸೆಂಟ್ ಆಗಿ ಪಾಪ ನಾನು ಇಷ್ಟೊಂದು ವಿಡಿಯೋ ಪಾರ್ಟ್ ನಾನು ಆದ್ರೆ ಎಡಿಟಿಂಗ್ ಮಾಡ್ಬಿಟ್ಟೆ ತೋರಿಸ್ತೀನಿ ಎಲ್ಲಿ ಅಂತ. ಅಥವಾ ಆಗಿಲ್ಲ ಅಂದ್ರೆ ಸಾರಿ. ಅದು ಎಲ್ಲಿಂದ ಹಾಕ್ತಿದ್ನಲ್ಲ, ಆ ಎಷ್ಟೊಂದು ವಿಡಿಯೋ ಶೂಟ್ ಮಾಡಿದ್ದೀನಿ ನಾನು ಆ ರೋಡಲ್ಲಿ. ಆ ರೋಡಲ್ಲಿ ಮೊನ್ನೆ ಪಾಪ 2 BMTC ಮಧ್ಯ ಅಪ್ಪರ್ಚಿ ಆಗ್ಬಿಟ್ಟವನೆ ಯಾರೋ ಒಬ್ಬ ಆಟೋದವನು. ನಾನು ಅದೇ ಅನ್ಕೊಂಡೆ ಎಲ್ಲೋ ಆಗಿದೆ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ. ಅದಕ್ಕೆ ನೋಡಿದ್ರೆ ಅಲ್ಲಿ ನೋಡಿದ್ರೆ ಪಾಪ ರೀ 2 ಆಟೋ ಮಧ್ಯ ಒಬ್ಬ ಬಸ್ ನಿಲ್ಲಿಸ್ಬಿಟ್ಟಾನೆ. ಯಾರೋ ಕಾರ್ನವ್ರು ಹಿಂಗೆ ಕಾರ್ ನಿಂತಿರುತ್ತಲ್ವಾ. ಈಗ ನಾನು ಬಸ್ ಅಂತ ತಿಕ್ಕೊಳ್ಳಿ, ಈ ಕಾರಲ್ಲಿ ನಿಂತಿದ್ದು ಹಿಂದೆ ರಿವರ್ಸ್ ಬತ್ತೈತೆ ಅಂದಾಗ ನೀನೇನ್ ಮಾಡ್ತೀರಾ, ಒಂದ್ ನಿಮಿಷ ನಿಂತ್ಕೊಂತೀರ ಅಲ್ವಾ, ಬರ್ಲಿ ಬಿಡಪ್ಪ ಪಾಪ ಆರಾಮಾಗಿ ಅಂತ. ಆ ತರ ಒಂದ್ ಬಸ್ ನಿಂತ್ಕೊಂಬಿಟ್ಟವನೆ. ಆ ಬಸ್ ನಿಂತ್ಕೊಂಡ ಅಂತ ಆಟೋದವನು ನಿಂತ್ಕೊಂಡವನೆ. ಇವನು ಏನ್ ಮಾಡೋನೊಬ್ಬ, ಹಂಪ್ ಇತ್ತು. ಈಗ ಈಗ ಅಲ್ಲಿ ಹಂಪ್ ಇದೆ ಅಂತ ತಿಕ್ಕೊಳ್ಳಿ. ನಾನು ಹಿಂಗ್ ಹಂಪ್ ಈಗ ಹತ್ತಿ ಇಳಿಸಿದ್ಮೇಲೆ ಎಕ್ಸ್ಲೇಟರ್ ಕೊಟ್ಬಿಟ್ಟವನೆ ಫುಲ್ಲು. ಅದು ಬ್ರೇಕ್ ಹಿಡಿದ್ರೂ ಅದು ಹೋಗ್ಬಿಟ್ಟು, ಹಿಡ್ದಿದಾನ ಇಲ್ಲಿ ಹಿಡ್ದಿಲ್ಲೋ ಗೊತ್ತಿಲ್ಲ, ಅದು ಹೋಗ್ಬಿಟ್ಟು ಪಾಪ ಮುಂದ್ಗಡೆ ಇದ್ದಿದ್ ಬಸ್ಗೂ 2 ಬಸ್ಗೂ ಮಧ್ಯ ಒಂಥರ ಚಪ್ಪಾಳೆ ಹೊಡಿತಾರೆ ಗೊತ್ತಾ, ಆ ತರ ಪಿಚಡಿ ಆಗ್ಬಿಟ್ಟೈತೆ. ನಾನು ಅದೇ ಅನ್ಕೊಂಡೆ, ಅಯ್ಯೋ ದೇವ್ರೆ ಏನಪ್ಪಾ. ನಾನು ಅದೇ ರೋಡಲ್ಲಿ ಎಷ್ಟ್ ಸತಿ ವಿಡಿಯೋ ಮಾಡಾಕಿದ್ದೀನಿ ಗೊತ್ತಾ. ನಾನು ಫಸ್ಟ್ ಚಾನಲ್ ಅಲ್ಲಿ ನೋಡೋಗಿ, ಇದೇ ಚಾನಲ್ ಅಲ್ಲೇನೆ ನಾನು ಫಸ್ಟ್ ವಿಡಿಯೋಸ್ ಎಲ್ಲ ನೋಡೋಗಿ, ಫಸ್ಟ್ ಚಾನಲ್ ಅಂತ ಇದೀನಿ. ಅದೇ ಎಷ್ಟೊಂದು ವಿಡಿಯೋ ಹಾಕಿ ಏನೇನೆಲ್ಲ ಮಾಡಿದ್ಮೇಲೆ ನಾನು ಇದ್ ಮಾಡಿದ್ದು ಏನು ಹಾಕಿದ್ದು.
ನಾ ಅದೇ ಅನ್ಕೊಂಡೆ ಇವು ದೇವ್ರಿ ಇಷ್ಟು ಕ್ಲೋಸ್ ಅಲ್ಲ ಅಂತ. ಬೇಜವಾಬ್ದಾರಿ ನೋಡ್ರಿ ಎದುರುಗಡೆ ಅಲ್ಲ ರೀ ತ್ರಿಪ್ಸೋಗ್ರಿ ಬೇಡ ಅನ್ನಲ್ಲ, ಬಡತನ ಎಲ್ಲಾರ್ಗು ಇದ್ದಿದ್ದೆ, ಯಾರು ಏನ್ ಹುಟ್ಟಿರ್ತಾರೆ ಏನ್ ಅಂಬಾನಿ ಮಕ್ಳೇನಲ್ಲ ಪಾಪ. ಬಟ್ ನಿಮ್ ಸೇಫ್ಟಿ ನೀನ್ ನೋಡ್ಕೊಳ್ಬೇಕು ತಾನೆ, ಹೆಲ್ಮೆಟ್ ಹಾಕೊಳ್ಳೋದು, ಏನಾರು ಒಂದು ಚಿಕ್ಕದಾಗಿರೋದೊಂದು, ಏನೋ ಒಂದ್ ಗೇರ್ ಹಾಕೊಳ್ಳೋದು, ಏನೋ ಒಂದ್ರಿ ಪಾಪ. ಆಮೇಲೆ ನಮ್ ಪ್ರಶ್ನರ್ ಬೇರೆನಪ್ಪ. ಆಮೇಲೆ ಇದು ದುರನಾನಕ ಹಂತಿಯಿಂದ ಮಗೃತಿಗೆ ಸಾವು ಅಂತ ಅದು ಬರ್ತಾರೆ ದೊಡ್ಡ ಬಡ್ಕೋತಾರೆ. ಬಾಳ ಹೋಗ್ಬಿಡೋಣ, ಟೈಮ್ ಆಯ್ತು. ಒಳ್ಳೆ ನಾವನು ಅದೇ ಅನ್ಕೊಂಡೆ, ಈ ತರ ನಮ್ ಜನಕ್ಕೆ ಬೆಲೆ ಇಲ್ಲ ಅವ್ರದ್ದು ಜೀವನದ ಮೇಲೆ. ಒಂದ್ ನ್ಯಾಯವಾಗಿ ಹೆಲ್ಮೆಟ್ ಹಾಕೊಂಡ್ರೆ ಏನಪ್ಪಾ, ಯಾವ್ದೋ ಒಂದ್ ಕ್ವಾಲಿಟಿ ಗುರು. ನಾನು ಹಿಂಗೇನ್ ಏನ್ AGV ಗುಸ್ತ ಹಾಕು ಅಂತ ಹೇಳ್ತಾ ಇದೀನಿ ಇಲ್ವೇ. ಅದ್ರ ಪಾಡಿಗೆ ಅದಿರ್ಲಿ ಬಿಡು, ನಿನ್ಗೆ ಯಾಕೆ ಟೆನ್ಷನ್, ಅದ್ರ ಪಾಡಿಗೆ ಅದ್ ಮಾಡಕ್ಕೆ ಏನ್ ರೋಗ ನಿನಗೆ. ಚಿಕ್ಕದಾಗಿರೋ ಹೆಲ್ಮೆಟ್ ಹಾಕೊಂಡ ಮುಗೀತ ಅಷ್ಟೇ. ಟೈಮ್ ಆಗ್ತಾ ಇದೆ. ನ್ಯೂಟ್ರಲ್ ಬಿದ್ಬಿಡ್ತು. ನೋಡ್ ಬಾಮ್, ಈ ತರ ನನ್ ಮಕ್ಳು ಸತ್ತೋಯ್ತಾರೆ, ಆಮೇಲೆ ಲಾಸ್ಟಿಗೆ ಏನ್ ಮಾಡಕ್ ಆಯ್ತದೆ, ಸತ್ರು ಹೊತ್ತು ಆಮೇಲೆ ಟಿವಿಲಿ ಹಾಕ್ತಾರ ಅಷ್ಟೇ. ನೋಡಿದ್ರಲ್ಲ ವೀಲಿ ಎತ್ತದು, ಆ ತರ ಮಾಡೋದು ಎಲ್ಲ ಮಾಡ್ತಾರೆ. ಇನ್ನೇನು ನರನಾನಿಕ ಹತ್ಯೆಯಲ್ಲಿ ಸಾವು, 3 ಹೆಂಗ್ ಯುವಕರು ನಮ್ಮನ್ನ ಕೊನೆಗಿದೆ ಇಂಥವೇ. ಮನೇಲಿ ಹೇಳ ಬರಲ್ಲ, ಅದ್ಯಾರ್ದೋ ಗಾಡಿ ಇರುತ್ತೆ, ಕೇಸ್ ಹಾಕೋ ಸತ್ತೋಯ್ತಾರೆ. KA01 HA ಅಂತೇನೋ ಇತ್ತು ಗುರು, ಆಕ್ಟಿವಾ ಬ್ಲ್ಯಾಕ್. ನಾನಾದ್ರೆ ನಾನು ಹೇಳ್ತಿಲ್ವಾ, ನಾನು ಏನಾದ್ರು ಟೈಮ್ ಸಿಕ್ಕ್ರೆ ಇದೆಲ್ಲ ತೆಗ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಟ್ಟು, ಇವ್ರು ಕರ್ನಾಟಕ ಪೊಲೀಸ್ ಅವ್ರು ಇರ್ತಾರಲ್ಲ, ಇದು ಟ್ರಾಫಿಕ್, ಆ ಥರ ಅಟ್ಯಾಕ್ ಮಾಡ್ಬೇಕು. ನಮ್ಮ ಮಕ್ಳು ಇವ್ರು ಹಾಕೋ ತೆಗ್ತಾರೆ ನೋಡಿ ಇವ್ರು. ಓಣ ನನ್ನ ವೈಸರು ಬೆಳಗ್ಗೆಗಲ್ಲ, ಇದು ಬಿಸಿಲು ಬರುತ್ತೆ ಗೊತ್ತಾ, ಅದನ್ನ ತಡಿಯಕ್ಕೆ ಅಂತ ಹಾಕ್ಸ್ಕೊಂಬಿಟ್ಟಿದ್ದೀನಿ ನಾನು. ಅದರಿಂದ ನಾನು ಬೆಳಗ್ಗೆ ಹೊತ್ತು ಸ್ಕ್ರೀನ್ ಕಾಣಲ್ಲ ಇದರಲ್ಲಿ. ತೆಗ್ದು ಓಡ್ಸೋಣ ಅಂದ್ರೆ ಕೊಂಡಿ ಗಾಳಿ ಹೊಡೆದೊಡ್ದೆ ಕೊಂಡೆಲ್ಲ ಕೆಂಪ ಹೊಡುತ್ತಪ್ಪ. ಐವತ್ತೆಂಟು, 7 ಗಂಟೆ ಆಯ್ತು, ಬಾ 7:10 ಹೋಯ್ತೀನಿ.
ಈ ಫ್ಲೈಓವರ್ ಓಪನ್ ಮಾಡ್ಬಿಟ್ರೆ ಅದ್ ಬರೀ ಹೋಗಕ್ಕಾಗತ್ತೆ ಅಷ್ಟೇ ನಮ್ಮ ಮನೆಗೆ ಈ ಕಡೆಯಿಂದ. ಬರೋದನ್ನ ಮಾಡ್ಬಿಟ್ಟಿದ್ರೆ ಆರಾಮಾಗಿ ಬರುತ್ತೆ. ನಾನು ನ್ಯೂಸು ನೋಡ್ತಿರ್ಲಿಲ್ಲ ಈ ತರ ರೋಡ್ಗಳನ್ನ. ಸರಿ, ಇಷ್ಟ ದೂರ ನೋಡಿದ್ದೀರಾ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಚ್ ಯು ಗೈಸ್ ಇನ್ ದ ನೆಕ್ಸ್ಟ್ ಒನ್. ಪೀಸ್ ಔಟ್, ರೈಟ್ ಸೇಫ್ ಅಂಡ್ ಆಸ್ ಆಲ್ವೇಸ್ ಬೇರೆ ವಿಡಿಯೋಸ್ ಇರುತ್ತೆ, ಚೆಕ್ ಔಟ್ ಮಾಡಿ. ಬಾಯ್.